ಹೊನ್ನಾಳಿ ಶಾಸಕ MP ರೇಣುಕಾಚಾರ್ಯ ಏನು ಕಾಂಗ್ರೆಸ್ ಸೇರ್ಪಡೆ ವಿಚಾರವಾಗಿ SS ಮಲ್ಲಿಕಾರ್ಜುನ್ ಅವರು ಹೇಳಿಕೆ ನೀಡಿದ್ರು. ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಏನು ಹರಿಹರದ BP ಹರೀಶ್ ಅವರು ನಮ್ಮ ಜೊತೆಗಿದ್ದಾರೆ ಶಾಸಕರು, ಅವ್ರನ್ನೇ ಮಾತಾಡ್ಸೋಣ. ಸರ್, ಈಗ ಹೊನ್ನಾಳಿ ಶಾಸಕರು ಏನು ಕಾಂಗ್ರೆಸ್ ಸೇರ್ಪಡೆ ವಿಚಾರವಾಗಿ ನಿನ್ನೆ ಕಳೆದ ದಿನ ಒಂದು ಸಚಿವರು ಒಂದು ಹೇಳಿಕೆ ನೀಡಿದ್ದಾರೆ ಸರ್. ನಮ್ಮ ದಾವಣಗೆರೆ ಜಿಲ್ಲಾ ಉಸ್ತುವಾರಿ ಸಚಿವರು ಬೆಳಿಗ್ಗೆ ಹೇಳ್ತಾರೆ, ರೇಣುಕಾಚಾರ್ಯ ನಮ್ಮ ಮನೆ ಬಾಗಿಲಿಗೆ ಕಾಂಗ್ರೆಸ್ ಸೇರಲಿಕ್ಕೆ 3 ಸಾರಿ ಬಂದಿದ್ದ, ನಾವು ನಿನಗೆ ಯಾರು ಹೇಳಿದಾರಪ್ಪ ಸೇರಿಸ್ಕೊಳ್ತೀವಿ ಅಂತ ಹೇಳಿ ಕಳಿಸಿದ್ದೀವಿ ಅಂತ ಬೆಳಿಗ್ಗೆ ಹೇಳ್ತಾರೆ. ಮತ್ತೆ ಹೇಳ್ತಾರೆ ನಾನು ಹಾಗೆ ಹೇಳೇ ಇಲ್ಲ ಅಂತ ಹೇಳ್ತಾರೆ. ಹಾಗಾಗಿ ಇವತ್ತು ರೇಣುಕಾಚಾರ್ಯರ ಬಗ್ಗೆ ನಾನೇನು ಮಾತಾಡೋಕ್ಕೆ ತಯಾರಿಲ್ಲ. ನಾನು ಪ್ರಾರಂಭದಿಂದ ಹೇಳ್ತಾ ಇದ್ದೀನಿ, ದಾವಣಗೆರೆಯ ಕಾಂಗ್ರೆಸ್ ಅಭ್ಯರ್ಥಿಗಳಿಗೆ ಸನ್ಮಾನ್ಯ ಶ್ರೀ BS ಯಡಿಯೂರಪ್ಪನವರು ವಿಜಯೇಂದ್ರು ರೇಣುಕಾಚಾರ್ಯರ ಮೂಲಕ ನಮ್ಮ ಭಾರತೀಯ ಜನತಾ ಪಕ್ಷದ ಲೋಕಸಭಾ ಅಭ್ಯರ್ಥಿಯನ್ನು ಸೋಲಿಸಲಿಕ್ಕೆ ಭಾಳ ಬುದ್ಧಿವಂತಿಕೆ ಆಟವನ್ನು ಆಡಿದ್ದಾರೆ. ಅದನ್ನು ಖಂಡಿಸ್ತಾ ಇದ್ದೀವಿ. ಅದನ್ನು ರಾಷ್ಟ್ರೀಯ ನಾಯಕರ ಗಮನಕ್ಕೂ ತರಲಿಕ್ಕೆ ಪ್ರಯತ್ನ ಮಾಡ್ತಿದ್ದೀವಿ. ನಮ್ಮನ್ನು ಅವರು ಕರೆದಂಥ ಸಂದರ್ಭದಲ್ಲಿ ನಮ್ಮ ಪರಿವಾರದವ್ರಿಗೂ ಈ ಅನ್ಯಾಯವನ್ನು ತಿಳಿಸ್ತೀವಿ. ಬಹಳ ವರ್ಷಗಳಿಂದ ಈ ರಾಜಕೀಯ ಪಕ್ಷದ ರಾಜ್ಯ ನಾಯಕರುಗಳು ಹೊಂದಾಣಿಕೆ, ಅವ್ರ ಕ್ಷೇತ್ರದಲ್ಲಿ ಶಕ್ತಿ ಇಲ್ಲದ ಅಭ್ಯರ್ಥಿಗಳನ್ನು ಇವ್ರು ನಿಲ್ಲಿಸೋದು, ಇವ್ರ ಕ್ಷೇತ್ರದಲ್ಲಿ ಶಕ್ತಿ ಇಲ್ಲದ ಅಭ್ಯರ್ಥಿಗಳನ್ನು ಇವ್ರು ನಿಲ್ಲಿಸೋದು. ಒಟ್ಟಾರೆ ರಾಜ್ಯ ನಾಯಕರುಗಳು, ಎಲ್ಲ ಪಕ್ಷದ ರಾಜ್ಯ ನಾಯಕರು ಹೊಂದಾಣಿಕೆ ರಾಜಕೀಯದಲ್ಲಿದ್ದಾರೆ. ಅವ್ರ ಭವಿಷ್ಯಕ್ಕೆ, ಅವ್ರ ಮಕ್ಕಳ ಭವಿಷ್ಯಕ್ಕೆ, ಅವ್ರ ಮನೆತನದ ಅಭಿವೃದ್ಧಿ ನಿಂತುಬಿಟ್ಟಿದ್ದಾರೆ. ಅವರು ಈ ಹೊಂದಾಣಿಕೆ ರಾಜಕಾರಣಿನ ಈ ಒಂದು ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಸೋಲಾಗಿತ್ತು ಅಂತ. ಹೌದು, 100ಕ್ಕೆ 100 ಹೊಂದಾಣಿಕೆ ರಾಜಕೀಯದಿಂದ ನಮ್ಮ ಪಕ್ಷದ ಪ್ರಮುಖರು ಮಾಡಿರ್ತಕ್ಕಂಥ ಪಕ್ಷ ದ್ರೋಹದಿಂದ ಚುನಾವಣೆಯಲ್ಲಿ ನಮಗೆ ಸೋಲುಂಟಾಗಿದೆ. ಈಗ ಕಳೆದ ಬಾರಿ ನೋಡೋದಾದರೆ ಏನು ಲೋಕಸಭಾ ಚುನಾವಣೆ, ಈ ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ GM ಸಿದ್ದೇಶ್ವರ ಅವರು ಯಾವುದೇ ರೀತಿ ಪ್ರಚಾರ ಮಾಡಿಲ್ಲ, ಹಾಗಾಗಿ ನಾವು ಸೋತಿದ್ವಿ ಅನ್ನೋದು ಇಲ್ಲಿ ಸೋತಂಥ ಶಾಸಕರ ಮಾತಾಗಿದೆ ಸರ್. ಪ್ರಚಾರ ಒಬ್ಬ ಲೋಕಸಭಾ ಸದಸ್ಯರಿಗೆ 8 ವಿಧಾನಸಭಾ ಕ್ಷೇತ್ರದಲ್ಲಿ 1 ವಿಧಾನಸಭಾ ಕ್ಷೇತ್ರಕ್ಕೆ 2 ದಿನ ಸಿಗ್ತದೆ. ನಂತರ ಅಕ್ಕಪಕ್ಕದ ಜಿಲ್ಲೆಯ ವಿಧಾನಸಭಾ ಕ್ಷೇತ್ರಕ್ಕೂ ಕೂಡ ಅವರ ಒಂದು ಬೇಡಿಕೆ ಇರ್ತದೆ. ಇವೆಲ್ಲ ಅವರು ಪ್ರಯಾಣ ಮಾಡೋದ್ರಿಂದ ಅವರು ಎಲ್ಲ ವಿಧಾನಸಭಾ ಕ್ಷೇತ್ರಕ್ಕೆ 2 ದಿನ ಸಮಯ ಕೊಟ್ಟಿದ್ದಾರೆ. ಇದು ಕುಂಟು ನೆಪ ಅಷ್ಟೇ. ಈಗ ರೇಣುಕಾಚಾರ್ಯ ಅವರು ಹೇಳ್ತಾರೆ, ನಾನು ಹುಟ್ಟು ಹೋರಾಟಗಾರ, ನಾನು BJP ಬಾವುಟ ಕಟ್ತಾ ಇದ್ದ ಮತ್ತು ಪೋಸ್ಟರ್ ಹಂಚ್ತಾ ಇದ್ದ, ಆವಾಗಿದ್ದನು ನಾನು BJPಯಲ್ಲೇ ಇದ್ದೀನಿ, BJP ಬಿಟ್ಟು ಹೋಗೋ ಮಾತೇ ಇಲ್ಲ ಅಂತಾರೆ. ಹೌದು, ಅವರು ಶಾಮನೂರು ಮಲ್ಲಿಕಾರ್ಜುನ್ ಮನೆಗೆ BJP ಬಾವುಟ ಕಟ್ಟಕ್ಕೆ ಹೋಗಿದ್ರೇನೋ. ಇದು BP ಹರೀಶ್ ಅವರ ಮಾತಾಗಿತ್ತು. ಏನು MP ರೇಣುಕಾಚಾರ್ಯ ಅವರು ಏನು ಪೋಸ್ಟರ್ ಹಚ್ಚುವ ಮೂಲಕ ಮತ್ತು ಬ್ಯಾನರ್ ಹಿಡಿಯುವ ಮೂಲಕ ನಾನು BJP ಬಂದಿದ್ದೆ ಅಂತ ಹೇಳಿಕೆಗೆ ಅವರು ಕಾಂಗ್ರೆಸ್ನ ಶಾಸಕರ ಮನೆಗೆ BJP ಬಾವುಟ ಹಚ್ಚಕ್ಕೆ ಹೋಗಿದ್ದೆ ಎಂಬುದು BP ಹರೀಶ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ರಾಕೇಶ್ ಜೊತೆ ಅಣ್ಣೇಶ್, ಒನ್ ಕನ್ನಡ ನ್ಯೂಸ್, ದಾವಣಗೆರೆ.